ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಇನ್ನೊಂದು ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ಥರ ಕೂಡ ನಿಮ್ಮ ಬಿಳಿ ಕೂದಲಿಗೆ ಸಮಸ್ಯೆ ಇರೋರು ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಈ ಪೌಡ್ರ್ ನೋಡಿ ನನ್ನ ಕೈಯಲ್ಲಿ ಹತ್ತಿರುವಂಥದ್ದು, ವಾಶ್ ಮಾಡಿದ್ರೂ ಕೂಡ ಹೋಗ್ತಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿರೋಂಥ ಕಲರ್ ಸಿಗುವಂಥ ಈ ಹೇರ್ ಪ್ಯಾಕು ಟ್ರೈ ಮಾಡೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡ್ಬೋದು. ನೋಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಮನೇಲಿರುವಂಥದ್ದು ತೊಗೊಂಡು ನಾವು ಈ ಥರ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಮಾಡ್ಕೋಬೋದು. ದುಡ್ಡು ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ, ನಾನು ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದೇ ಬಾಣಲಿಯಲ್ಲಿ ತೊಗೋಬೋದು. ನಾನಿವಾಗ ಕಬ್ಬಿಣದ ಬಾಣಲಿಯನ್ನೇ ಹುರಿತಾ ಇರುವಂಥದ್ದು, ಹಾಗಾಗಿ ತೋರಿಸ್ತಾ ಇರುವಂಥದ್ದು. ಇವಾಗ ಸ್ಟವ್ ಮೇಲೆ ಬಾಣಲಿ ಬಿಸಿ ಆಗ್ತಾ ಇರುವಾಗ ಇದಕ್ಕೆ ಏನು ಹಾಕಬೇಕಂದ್ರೆ ಸ್ನೇಹಿತರೆ, ನಾನಿವಾಗ ಸಾಸಿವೆ ತೊಗೊಂಡಿದ್ದೀನಿ. ಕಪ್ಪು ಸಾಸಿವೆ ತೊಗೋಬೇಕು. ಸ್ವಲ್ಪ ನೋಡಿ, ಸಣ್ಣ ಸಾಸಿವೆ ಕೂಡ ಇರುತ್ತೆ, ಬಿಳಿ ಸಾಸಿವೆ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಅಡುಗೆಗೆ ಯೂಸ್ ಮಾಡುವಂಥ ಸಾಸಿವೆ ತೊಗೊಂಡ್ರಾಯ್ತು. 1-2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡ್ಬಿಡಿ. ಅದರಲ್ಲಿ ಬಾಣಲಿಯಲ್ಲಿ ಹಾಕಿ ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಹುರಿತಾನೇ ಇರಬೇಕು. ಅದು ನೋಡಿ, ಸಾಸಿವೆ ಪೂರ್ತಿ ಕಪ್ಪು ಬಣ್ಣಕ್ಕೆ ಬರಬೇಕು, ಪೂರ್ತಿ ಅಲ್ಲಿವರೆಗೂ ಹಾಗೆ ಕೈ ಆಡಿಸ್ತಾ ಇರಬೇಕು. ಅದರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, 1 ಹಿಡಿ ಮುಟ್ಟಿಯಷ್ಟು ಕರಿಬೇವಿನ ದಳ ಕೂಡ ಅದಕ್ಕೆ ಹಾಕ್ಕೊಂಡ್ಬಿಡಿ. ಕರಿಬೇವಿನ ದಳ ನಮ್ಮ ತಲೆಯಲ್ಲಿ ಕೂದಲು ಉದ್ದ ಆಗೋಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೆ ನಾವು ನಮ್ಮ ಕೂದಲು ತುಂಬಾ ನ್ಯಾಚುರಲ್ ರೀತಿಯಲ್ಲಿ ಕಪ್ಪು ಮಾಡುವಂಥ ಶಕ್ತಿ ಇದರಲ್ಲಿರುವಂಥದ್ದು. ನಿಮ್ಮ ಕೂದಲು ತುಂಬಾ ಉದುರ್ತಾ ಇರುವಂಥದ್ದರೆ ಕೂಡ ದಿನಾ ಬೆಳಗ್ಗೆ ಎದ್ದ ತಕ್ಷಣ 3 ಕರಿಬೇವಿನ ದಳ ತಿಂದರೂ ಕೂಡ ಸಾಕಾಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲು ಉದುರುವಂಥ ಶಕ್ತಿ ಕೂಡ ಕಡಿಮೆಯಾಗಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುವಂಥ ಶಕ್ತಿ ಬರುತ್ತೆ ನೋಡಿ. ಹಾಗಾಗಿ ನೋಡಿ, ಅದಕ್ಕೆ 1 ಚಮಚದಷ್ಟು ಟೀ ಪುಡಿ ಕೂಡ ಹಾಕಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಕೂಡ ಟೀ ಪುಡಿ ಅದಕ್ಕೆ ಬಳಸ್ಕೋಬೋದು. ಇನ್ನೂ ಕೂಡ ಎಲ್ಲ ಕೂಡ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಫ್ರೈ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಕಲರ್ ಚೇಂಜ್ ಆಗಬೇಕು, ನಾನು ತೋರಿಸ್ತೀನಿ. ಆ ರೀತಿ ಬಣ್ಣ ಬರೋವರೆಗೂ ಕೂಡ ನೀವು ಹಾಗೆಯೇ ಹುರಿತಾ ಇರಬೇಕಾಗತ್ತೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇರೋದು. ಹೊಗೆ ಬರುತ್ತೆ ನೋಡಿ, ಏನು ಪರವಾಗಿಲ್ಲ, ಈ ರೀತಿ ಹೊಗೆ ಬಂದೇ ಬರುತ್ತೆ. ಯಾಕಂದರೆ ಸ್ವಲ್ಪ ಅದು ಕಪ್ಪು ಆಗ್ತಾ ಬರುತ್ತೆ, ಅದಕ್ಕೋಸ್ಕರ ರೀತಿ ಹೊಗೆ ಬರ್ತಾ ಇರೋದು. ಸಾಸಿವೆಯಲ್ಲಿ ಕೂಡ ತುಂಬಾ ಗುಣಮಟ್ಟ ಶಕ್ತಿಗಳಿರುವಂಥದ್ದು. ನಮ್ಮ ಕೂದಲು ಗ್ರೋತ್ ಮಾಡೋದಕ್ಕೂ ಕೂಡ ಅಲ್ಲಿ ನಮ್ಮ ಕೂದಲು ಬುಡದಿಂದ ಸ್ಟ್ರಾಂಗ್ ಮಾಡುವಂಥದ್ದು ನೋಡಿ. ಹಾಗಾಗಿ ಸಾಸಿವೆ ತುಂಬಾ ಶಕ್ತಿಶಾಲಿ ಅನ್ಬೋದು. ಹಾಗಾಗಿ ಸಾಸಿವೆ ಬಳಸ್ಕೊಂಡು ನೋಡಿ. ಇವಾಗ ನೋಡಿ, ಪೂರ್ತಿ ಕಪ್ಪಗಾದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಒಂದು 15ರಿಂದ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ತಣ್ಣಗಾದ್ಮೇಲೆ ನೋಡಿ ಸ್ನೇಹಿತರೆ, ಎಷ್ಟು ಕಪ್ಪಗಾಗಿರುವಂಥದ್ದು ನೋಡಿ. ಇದು ಏನು ಮಾಡಬೇಕಂದ್ರೆ, ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ನಾವು ಪೌಡ್ರ್ ಮಾಡ್ಕೊಂಡು ತೊಗೊಳ್ಳೋಣ. ಪೂರ್ತಿ ಪೌಡ್ರ್ ಆಗಬೇಕು ನೋಡಿ. ಒಂದು ಪೇಪರ್ ಹಾಕಿ ಪೌಡ್ರ್ ಮಾಡ್ತೀನಿ. ಯಾವಾಗಲೂ ಕೂಡ ಹೇಳಿದ್ದೀನಲ್ವ, ಮುಚ್ಚಳಿಕೆ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಅಂತ. ಇವಾಗ ನೋಡಿ, ಪೌಡ್ರ್ ರೆಡಿಯಾಗಿರೋದು. ಪೌಡ್ರ್ನಲ್ಲಿ ಹೀಗೆ ಎಣ್ಣಿನಂಶ ಎಲ್ಲ ಕೂಡ ಬಿಟ್ಕೊಂಡಿರೋಂಥದ್ದು. ಹಾಗೆ ಪೌಡ್ರ್ ಬಳಸಬಾರ್ದು. ನಾವು ಇವಾಗ ಒಂದು ಸ್ವಲ್ಪ ಜರಡಿ ಹಿಡ್ಕೊಂಡು ತೊಗೊಳ್ಳೋಣ. ಸಣ್ಣ ಜರಡಿ ನೋಡಿ, ಟೀ ಸೋಸುವಂಥದ್ದು. ಇದರಲ್ಲಿ ಜರಡಿ ಮಾಡಿ ಇಟ್ಕೊಂಡು ಬಂದರೆ ಪೌಡ್ರ್ ನಿಮಗೆ ಎಷ್ಟು ದಿನಗಳ ಬೇಕು ಅಷ್ಟು ವರ್ಷಾನುಗಟ್ಟಲೆ ಕೂಡ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲಿಗಾದರೂ ಹೋದರೂ ಕೂಡ ತೊಗೊಂಡು ಹೋಗ್ಬೋದು. ಯೂಸ್ ಮಾಡೋದಕ್ಕೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಟ್ರೈ ಮಾಡಿ. ಈ ಪೌಡ್ರ್ ನೋಡಿ, ಕೈಗೆ ಸ್ವಲ್ಪ ಅಂಟ್ಕೊಂಡ್ರೆ ನೋಡಿ ಎಷ್ಟು ಕೈ ಎಲ್ಲ ಕಪ್ಪಗಾಗಿ ಎಣ್ಣೆ ಬಿಡುತ್ತೆ. ಅದರಲ್ಲಿ ಸಾಸಿವೆ ಅಲ್ವಾ, ಹಾಗಾಗಿ ಅದರಲ್ಲಿ ಎಣ್ಣಿನ ಅಂಶ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಜರಡಿ ಹಿಡಿತಾ ಇರೋದು. ಜರಡಿ ಹಿಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಒಂದೇ ಲೆವೆಲಾಗಿ ಪೌಡ್ರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ, ಸ್ವಲ್ಪ ಪೌಡ್ರ್ ಮಾಡುವಾಗ ಸ್ವಲ್ಪ ದಪ್ಪ ಪ್ರಮಾಣ ಹಾಗೇ ಇರುತ್ತೆ. ಹಾಗಾಗಿ ಅದು ಹಾಗೇ ಇರಬಾರ್ದು ಅಂತಲೇ ನಾವು ಇವಾಗ ಜರಡಿ ಹಿಡಿತಾ ಇರೋದು. ಇವಾಗ ನೋಡಿ, ಪೌಡ್ರ್ ಎಲ್ಲ ಕೂಡ ಕೆಳಗಡೆ ಬೀಳ್ತಾ ಇರುವಂಥದ್ದು. ಇದೇ ಥರವಾಗಿ ಪೌಡ್ರ್ ಎಲ್ಲನೂ ಕೂಡ ಜರಡಿ ತೊಗೊಂಡಿಟ್ಟಾಯಿತು. ಇವಾಗ ನೋಡಿ, ಈ ಪೌಡ್ರ್ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ನೀವು ಎಲ್ಲಿಗಾದರೂ ಕೂಡ ತೊಗೊಂಡು ಹೋಗ್ಬೋದು. ಊರಿಗಾದರೂ ಕೂಡ ತೊಗೊಂಡು ಹೋದಾಗ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೂ ಕೂಡ ನಾವು ಮನೆಯಲ್ಲೇ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಅದು ಕೂಡ ಹೇಳ್ಕೊಡ್ತೀನಿ. ಊರಿಗೆ ಹೋದಾಗ ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ಹಚ್ಕೋಬೋದು. ಇವಾಗ ಮನೇಲಿದ್ದಾಗ ಕೂಡ ನಾವು ಯೂಸ್ ಮಾಡುವಂಥ ರೀತಿ ನೋಡಿ, ಈ ಥರ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಅದಕ್ಕೆ ಸ್ವಲ್ಪ ಹೀನಾ ಮೆಹಂದಿ ಪುಡಿ ಹಾಕಿದ್ದೀನಿ. ಹಾಗೆ ನೋಡಿ, ಹೀನಾ ಮೆಹಂದಿ ಪುಡಿ ಜೊತೆಗೆ 1 ಚಮಚದಷ್ಟು ಹೀನಾ ಮೆಹಂದಿ ಪುಡಿ, 1 ಚಮಚದಷ್ಟು ಬೇಂಗ್ರಾಜ್ ಮೆಹಂದಿ ಪುಡಿ ಹಾಕ್ತಾ ಇರೋದು. ಎಲ್ಲ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ನಡೆಯುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, 1 ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಅದಕ್ಕೆ ಹಾಕ್ತೀನಿ. ಇವೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಏನು ಮಾಡಬೇಕಂದ್ರೆ, ಸ್ವಲ್ಪ ನೋಡಿ ತೋರಿಸ್ತಾ ಇರೋಂಥ ರೀತಿಯಲ್ಲಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ
ಬಿಳಿ ಕೂದಲು ಹೋಗಿ ಕಪ್ಪು ಕೂದಲು ಆಗ್ತಾ ಬರುತ್ತೆ ನೋಡಿ ನಿಮ್ಮ ತಲೆಯಲ್ಲಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಿಂದ ಆವಾಗೆ ಹಚ್ಚಬಾರ್ದು. 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ಹಚ್ಚಬೇಕಾಗತ್ತೆ. ಯಾಕಂದರೆ ನಾವು ಅದರಲ್ಲಿ ಮೆಹಂದಿ ಪುಡಿ ಹಾಕಿರ್ತೀವಿ. ಎಲ್ಲನೂ ಕೂಡ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹೊತ್ತು ಬಿಟ್ಕೊಂಡೆ ತಲೆಗೆ ಹಚ್ಕೋಬೇಕಾಗತ್ತೆ. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಮೆಹಂದಿ ಹದ ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ರೀತಿಯಾಗಿ ಇದು ಕೂಡ ಕಲಿಸ್ಕೋಬೇಕು. ನೋಡಿ ಈ ಥರ ನಮ್ಮ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ ಎಲ್ರಿಗೂ ಕೂಡ ಬಿಳಿ ಕೂದಲಿದ್ದಾಗ ನಾವು ಈ ಥರ ಟ್ರೈ ಮಾಡ್ತಾ ಇರ್ಬೋದು. ನಾವು ಒಂದೇ ಸರ್ತಿಗೆ ನಮಗೆ ಕೂದಲು ಬಿಳಿ ಕೂದಲು ಕಪ್ಪಗಾಗಿಲ್ಲ ಅಂತ ಹೇಳಬೇಡಿ ಸ್ನೇಹಿತರೆ. ಯಾವುದೇ ಇದ್ದರೂ ಕೂಡ ನಾವು ಯೂಸ್ ಮಾಡ್ತಾ ಹೋದಾಗ ನಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ. ಹಾಗಾಗಿ ಟ್ರೈ ಮಾಡಿ, ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನನ್ನ ಕೈ ಬೆರಳ ಮೇಲೆ ಗೊತ್ತಾಗ್ತಾ ಇರ್ಬೋದು ಕೈ ಬೆರಳಿಗೆ ಎಷ್ಟು ಕಪ್ಪಗಾಗ್ತಾ ಇರೋವಂಥದ್ದು. ನಾವು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥ ಈ ಹೇರ್ ಪ್ಯಾಕ್ ನೋಡಿ. ಟ್ರೈ ಮಾಡಿ, ಬಿಡದೆ ನೋಡಿಕೊಂಡು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಟ್ರೈ ಮಾಡ್ತಾಯಿರಿ. ತಿಂಗಳಲ್ಲಿ 1-2-3 ಸತಿ ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಕಪ್ಪಗಾಗ್ತಾ ಇರುತ್ತೆ. ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು. ಹಾಗಿದ್ರೆ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.